ವೀಣಾ ಹೃದಯ ವೀಣಾ ರಾಜ ಇದು ಸಾಮ್ರಾಜ್ಯ, ಅದು ಇದೊಂದು ಮೂರ್ಖ ಸಾಮ್ರಾಜ್ಯ. ಈ ವಿಷ ತುಂಬಿದ ಸಾಮ್ರಾಜ್ಯದಲ್ಲಿ ಈ ನಾಗನೇ ಸಾಮ್ರಾಜ್ಯ. ಈ ಸಾಮ್ರಾಟನ ಮುಟ್ಟುವ ಬಂಟ ಇನ್ನು ಈ ಸೃಷ್ಟಿಯಲ್ಲಿ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದೂ ಇಲ್ಲ. ಬಟ್ ನನ್ನ ದೃಷ್ಟಿ ತಪ್ಪಿ ಹುಟ್ಟಿದರೆ ಅವರ ಘಟ್ಟ ಉರುಳಿಸಿ ಹರಿಶ್ಚಂದ್ರ ಗಾಡಿನ ಸೊಟ್ಟ ಭಸ್ಮ ಮಾಡಿ ನನ್ನ ಹಣೆಗೆ ಧರಿಸಿಕೊಳ್ಳುವುದೇ ಈ ನರನಾಗನ ಹುಟ್ಟ ಗುಣ. ನಾಗ ಇಂದು ನಿನ್ನ ನಗುವಿನ ಅರ್ಭಟ ನೋಡಿದರೆ ಅದೇನು ಮೂಲ ಕಾರಣ ಇರಲೇಬೇಕು. ಕಾರಣವಿಲ್ಲದೆ ನಗುವನಲ್ಲ ಈ ನರನಾಗ. ಕಾರಣವಿದೆ ಅಲ್ಲಿ ವಾದ ಕಾರಣವಿದೆ. ನಾಗ ಅದೇನಂತ ಹೇಳಿದರೆ ಅದನ್ನು ಕೇಳಿ ನಾನು ಕೂಡ ಸಂತೋಷ ಪಡಬಲ್ಲೆ. ಧಾರಾಳವಾಗಿ ಹೇಳ್ತೀನಿ, ಆದರೆ ಸಮಯ ಸಂದರ್ಭ ನೋಡಿ ತಿಳಿಸುವೆ. ಆ ಸಂತೋಷದ ಸಂಗತಿ ನಗುವಿನ ನಿಸರ್ಗವನ್ನೇ ನಿರ್ಮಿಸೋಣ. ಆಗಲಿ ನಗ, ನಿನ್ನ ಸನ್ಮಂತೆಯಂತೆ ಆಗಲಿ. ಆದಷ್ಟು ಬೇಗ ದಾಯಿಸಿ ಬರಲೆಂದು ಆಶಿಸುವೆ ಎನ್ನ ಮನುಷ್ಯನಲ್ಲೇ.
ವಿಷಕಾಂತ್ ಇಬ್ಬರು ಸೇರಿ ಒಂದು ಕಪ್ ಟೀ ಕುಡಿ ಅಂತಾನೆ. ಆಗಲಿ ನಗ, ನಿನ್ನ ಇಷ್ಟದಂತೆ ಆಗಲಿ. ತಲಾಟೆ ಲೇ ತಲಾಟೆ, ತಲಾಟೆ, ಇಂದು ನಮ್ಮ ತಲೆ ಕೆಟ್ಟು ಹೋಗಿದೆ. ಕೆಟ್ಟದ್ರಿ ಅದಕ್ಕೋಸ್ಕರ 2 ಕಪ್ ಚಾ ಮಾಡ್ಕೊಂಬ, ಸ್ಪೆಷಲ್ ಆಗಿರ್ಬೇಕು. ಪುಡಿ ಹಾಕೊಂಬರ್ಲು, ಕಾಫಿ ಪುಡಿ ಹಾಕೊಂಬರ್ಲು. ಆದ್ರೆ ಸ್ವಲ್ಪ ಖಾರ ಪುಡಿ ಹಾಕೊಂಡು ಬಾ. ಬರ್ತೀನಿ. ನಗ, ಇದಕ್ಕೇಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತಿರುವೆ? ಬೇಗ ಬರ್ಲಿ ಭೋಳಿಯ ಮಗನ. ನಾಗ, ಇಂಥವರನ್ನು ನಿನ್ನ ಮನೆಯಲ್ಲಿ ಇರಬಾರದು. ಉಸಿರ ಬಿಡೋದಕ್ಕೆ ಕೆಲಸ ಆಗಿರಬೇಕು. ನನಗೆ ಹೇಳು, ಅಂಥವರು ನನ್ನ ಸುತ್ತ ಸಾಕಷ್ಟು ಜನ ಇದ್ದಾರೆ. ಕೆಲಸಕ್ಕೆ ಬರದವರನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಏನಿದು? ಚಾದ್ರೆ ಖಾರ ಪುಡಿ ಹಾಕೊಂಡ್ ಬಂದಿರಲೇ ಕತ್ತೆ. ನೀವ ಹೇಳ್ರು ಅಪ್ಪ, ಚಾಕ ಖಾರ ಪುಡಿ ಹಾಕೊಂಬೋದು ಸೋಸ್ಟ್ ಹಾಕೈತ್ರಿ, ಅದಕ್ಕೆ ಹಾಕೊಂಡ್ರಿ. ನಿಮ್ಮ ದಣಿ ಒಂದು ತೊಟ್ಟು ವಿಷ ಹಾಕಿ ಕೊಡಂದರು ಹಾಕಿ ಕೊಡ್ತೀಯಾ? ಯಪ್ಪ ದಣಿ, ನಮ್ಮ ಸಾವುಕಾರ ಸೇವೆ ಮಾಡಕ್ ಬಂದಿವ ಅಪ್ಪ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಮಾಡ್ತೀನೋ ಯಪ್ಪ ದಣಿ. ಹೆಚ್ಚಿಗೆ ಮಾತಾಡಿ ಅಂದ್ರೆ ತಲೆ ಬೂಡನ ಬೆಚ್ಚ ಬೀಳುತ್ತೇನೆ. ಆಯ್ತು ಅಪ್ಪ. ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೇನೆ. ಯಾಕಮ್ಮ ತಂಗಿ? ಅಣ್ಣ, ನಾಳೆ ನನ್ನ ಗೆಳತಿ ಮದ್ವೆ ಇದೆ, ಅದಕ್ಕೆ ವಿಶ್ ಮಾಡಿ ಬರುತ್ತೇನೆ. ಸರಿ ಅಮ್ಮ, ಹೊರಗಡೆ ಕಾರಿದೆ, ತೆಗೆದುಕೊಂಡು ಹೋಗಮ್ಮ. ಬೇಡಣ್ಣ, ನಂದಿ ಕಾರಿದೆ. ವಾವ್, ಈ ರೂಪಾಳ ರೂಪ ನೋಡಿದರೆ ಅಂತ ಚಂದದಿಂದ ಅಲಂಕರಿಸಿದ್ದಾಳೆ. ಈ ರೂಪಾಳನ್ನು ಹೇಗಾದ್ರೂ ಮಾಡಿ ನನ್ನ ಮಡದಿನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ಹಾ ರೂಪ, ಈತ ನನ್ನ ಗೆಳೆಯ ವಿಷಕಂಠ ಅಂತ. ಹಾಯ್, ಐ ಆಮ್ ರೂಪಾ ಅಂತ. ವಿಷಕಂಠ ಅಂತ? ನಂಗೆ ಲೇಟ್ ಆಯ್ತು, ನಾನು ಇನ್ ಬರ್ಲಿ. ಸರಿ ಅಮ್ಮ, ಆದಷ್ಟು ಬೇಗ ಬಂದು ಬಿಡು. ಅಣ್ಣ, ನೀನೇನು ಭಯ ಪಡೆದಿರು. ನಾನು ಯಾರು ಗೊತ್ತಾ? ಸುತ್ತ 21 ಹಳ್ಳಿಗಳನ್ನೇ ಗಡಗಡ ನಡಗಿಸುತ್ತಿರುವ ನರನಾಗರನ ತಂಗಿಗೆ ಭಯನ? ನೀನು ಭಯ ಪಡೆದಿರೋಣ? ಭಯವಲ್ಲಮ್ಮ,
ನಿನ್ನ ಮೇಲಿಟ್ಟಿರುವ ಅತಿಯಾದ ಪ್ರೀತಿ. ನಾಗ ಹುಲಿಗೆ ತಕ್ಕ ಹುಲಿ ಈ ನಿನ್ನ ತಂಗಿ ರೂಪ. ಅಣ್ಣ ನಾನಿನ್ನು ಬರುತ್ತೇನೆ. ಸರಿ ಅಮ್ಮ. ನಾನು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಅಪರೂಪದ ಗೊಂಬೆ ಅಂತಿದ್ದಾಳೆ. ಇವಳನ್ನು ಮಟ್ಟ ಹಾಕದಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ರೂಪ, ನಿನ್ನ ಧರ್ಮದ ಕೊರಳಿಗೆ ನನ್ನ ಕರ್ಮದ ತಾಳಿ ಕೆಟ್ಟಿ ನಿನ್ನನ್ನು ನನ್ನ ಮನೆಯ ತುಂಬಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ವಿಷಕಾಂತ್, ಏನು ವಿಚಾರ ಮಾಡ್ತಿರುವೆ? ನಾಗ ಏನು ಇಲ್ಲ, ಹಾಗೆ ಸುಮ್ಮನೆ ಒಂದ್ ಸ್ವಲ್ಪ ಕೆಲಸ ಇದೆ, ನಾನೇನು ಹೋಗಿ ಬರಲ್ಲ. ಹೋಗುವಂತ ಇರು ವಿಷಕಾಂತ್, ನಿನಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ರೆ. ಆಗಲಿ ನಾಗ, ನಿನ್ನ ಮಾತು ಮೀರುವಂತೆ ಇಲ್ಲ. ಬೇಗನೆ ಅರೇಂಜ್ ಮಾಡಿಬಿಡು, ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗೋದಕ್ಕೂ. ತಲಾಟಿ ಆಯ್ತ್ರಪ್ಪ, ತೊಗೊಂಬರ್ತೀನಿ ಹೋಗ್ರಿ. ಹಾಕಿ ಡ್ಯಾನ್ಸರ್ನು ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ, ಹೋಗ್ರಿ. ನನ್ನ ಪ್ರೀತಿಯ ಅಣ್ಣನಾದ ಯಲ್ಲಪ್ಪ ಪೂಜಾರಿ, ಇವ್ರವ್ರು 200 ರೂಪಾಯಿ ಕೊಡ್ತಾರೆ. ತುಂಬೆ ಒಂದಿನ ಹಲೋ, ಇಸ್ಕಟ್ಟನ ಪಾತ್ರ ಮಾಡಿದವರಿಗೆ ನನ್ನ ಗೆಳೆಯನಾದ ಯಲ್ಲಪ್ಪ ಪೂಜಾರಿ, ಇವರಾದರೂ ನನ್ನ ಅಲ್ಪ ಕಲಿಯ ನೋಕೊಂಡು 200 ರೂಪಾಯಿ ಹಾಕಿದ್ದಾರೆ. ಅವರಿಗೆ ನನ್ನ ತುಂಬಾ ಧನ್ಯವಾದಗಳು. ನನ್ನ ಹಳೆಯನಾದ ತಾತಪ್ಪ ತುವಾಕಿ ಚೇರ್ಮನ್ರು, ಇವರು ನನ್ನ ಅಲ್ಪ ಕಲಿಯ ನೋಕೊಂಡು 200 ರೂಪಾಯಿ ಹಾಕಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆ. ತಮ್ಮನಾದ ಎಲ್ಲಪ್ಪ 100 ರೂಪಾಯಿ ಆಗಿರ್ತಾನೆ, ಅವ್ರಿಗೆ ನಾನು ತುಂಬಾ ಆಭಾರ ಹೇಳ್ತೀನಿ. ಹಲೋ, ಕಮಿಟಿ ಆದಂತರ ಅಪ್ಪಯ್ಯಗೌಡ ಪಾಟೀಲ್ ಅಂತ ಬಜ್ಜಿ ಇವರು ಬಂದು ಸ್ವೀಕರಿಸ್ಬೇಕು. 1,000 ರೂಪಾಯಿ ಬರ್ರಿ. ನಮ್ಮ ತಮ್ಮ ಮರಗಳು 1,000 ರೂಪಾಯಿ ಇದೆ. ತುಂಬದ ಮರಗಳು ಗೌಡ್ರ ಪಾಟೀಲ ಅವ್ರ ಹೇಳಿ ಅವ್ರ ತಲೆ ಕೊಡೋರು, ಅವ್ರ ಬಾಯಿ ಸೇರಿಸಬೇಕು. ಹಲೋ, ಪರ್ಸನಗೌಡ ಪಾಟೀಲ್ ಎಕ್ಸ್ ಸರ್ಮೆ 2,000 ರೂಪಾಯಿ 1 ರೂಪಾಯಿ 2,000 1 ರೂಪಾಯಿ ಐರು ಕೊಟ್ಟಿರ್ತಾನೆ. ಕೊಬ್ಬರಿ ಮಾಲಕರು ಬಂದು ಸ್ವೀಕರಿಸಬೇಕಾಗಿ ಬರುವಂತೆ.
wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. La 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 la. ಈ ನರನಾಗ ಕೊಟ್ಟ ಕಿಕ್ಕಿನಕ್ಕಿಂತ ಅವನ ತಂಗಿಯ ರೂಪಿ ನೋಡಿದ ಕಿಕ್ಕೇ ಜಾಸ್ತಿ ಆಗಿದೆ. ಆ ರೂಪಿಯನ್ನು ಆದಷ್ಟು ಭೇಟಿಯಾಗಿ ಈ ನನ್ನ ಪ್ರೇಮದ ಜಪವನ್ನು ತೀರಿಸಬೇಕೆನ್ನೋದೇ ಈ ವಿಷಕಂಠನ ಬಯಕೆ. ನಗ ನಂದು ಒಂದು ಮುಖ್ಯವಾದ ಕೆಲಸ ಇದೆ, ನಾನೇನು ಹೋಗಿ ಬರ್ಲ? ಹೋಗಿ ಬರ್ತೇನೆ ಗೆಳೆಯ. ಹೋಗುವೆ ಹೋಗುವೆ ಅಂದ್ರೆ ನಿನ್ನ ಅರಮನೆಗೆ ಅಲ್ಲವೇ ಸಕ, ನರಕದ ಮನೆಗೆ. ನಿನ್ನಿಂದ 10 ಹಣಗಳನ್ನು ಉರುಳಿಸಿ ಆ ಹಣದಿಂದ ಕೋಟಿಗಟ್ಟಲೆ ಹಣ ಗಳಿಸಿ ಆ ಹಣದಿಂದ ಹಣ ಉರುಳಿಸಿ ನಿನಗೆ ಸಂಸಾರ ದಾರಿ ತೋರಿಸುತ್ತಿದ್ದರೆ ನನ್ನ ಹೆಸರು ನರಹಂತಕ ನರನಾಗನೇ ಅಲ್ಲ. ತಲಾಟೆ ಲೇ ಬರ್ಸಿ ತಲಾಟೆ ಹಾಕಿದ್ಕೊಂಡು ಹೊಸ ಪ್ಲಾನು. ಸರಿ ತಲಾಟೆ ನಡೆ.